KS 2 ಪರೀಕ್ಷೆಯನ್ನು 2 ಪೂರ್ವಭಾವಿ ಪರೀಕ್ಷೆಯನ್ನು 2 ಬಾರಿ ಬರೆದಿದ್ದೀನಿ. ನಾನು ಗ್ರಾಮೀಣ ಮಾಧ್ಯಮದ ಬಡ ರೈತನ ಮಗಳು. ನಾನು ಈ ಕ್ಷಣ ನಾನು ಈ ಸಂದರ್ಭದಲ್ಲಿ KPSCಗೂ ಮತ್ತು ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡ್ತೀನಿ. ನಾವೇನು ಅನ್ಯಾಯ ಮಾಡಿದ್ದೀರಿ, ನಾವೇನು ತೊಂದರೆ ಮಾಡಿದ್ದೀರಿ ನಿಮಗೆ ಸ್ವಾಮಿ? ನಮ್ಗೆ ಯಾಕೆ ಇಂಥ ಅನ್ಯಾಯ ಮಾಡ್ತಾ ಇರೋದು? ನಮ್ಗೆ ಯಾಕೆ ಈ ಥರ ನೋವು ಕೊಡ್ತಾ ಇರೋದು? ನಾವು ಬಡ ಮಕ್ಕಳು, ನಾವು ರೈತಾಪಿ ಕುಟುಂಬದ ಮಕ್ಕಳು, ನಾವು ಚೆನ್ನಾಗಿ ನಮ್ಮ ತಂದೆಯವರು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ನಾವು ಓದಿ ಒಂದು ಅಧಿಕಾರಿ ಆಗಬೇಕು ಅಂತ ನಮಗೂ ಆಸೆ ಇರುತ್ತೆ. ಯಾಕೆ ನೀವು ಬಿಡ್ತಾ ಇಲ್ಲ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಸಹ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ. ಅಚ್ಚ ಕನ್ನಡ ಮಾತೃಭಾಷೆಗೆ ಇವತ್ತು KPSC ಅವರು ಧಕ್ಕೆ ತಂದಿದ್ದಾರೆ. ಯಾಕೆ ನೀವು ಸುಮ್ಮನೆ ಇದ್ದೀರಾ? ಮತ್ತು ಕರ್ನಾಟಕದಲ್ಲಿ ನಾವು ಹುಟ್ಟಿ ಕನ್ನಡ ಮಾತೃಭಾಷೆಯನ್ನು ಕಲಿತು ಕರ್ನಾಟಕದ ಅತ್ಯುನ್ನತ ಪರೀಕ್ಷೆಯಾದ KS ಹುದ್ದೆಯನ್ನು ಕನ್ನಡದಲ್ಲಿ ನಾವು ಬರೆಯೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಎಲ್ಲ ಪ್ರಶ್ನೆಗಳು ತಪ್ಪು ಮಾಡ್ತಾ ಇದ್ದೀರಾ? ಯಾಕೆ ನಮಗೆ ಈ ಥರ ಅನ್ಯಾಯ? ತುಂಬ ನಮ್ಮ ಪರಿಸ್ಥಿತಿ ಕೇಳಿದ್ರೆ ತುಂಬ ನೋವಿನ ಪರಿಸ್ಥಿತಿ. ನಾನು ಕೋಲಾರ ಜಿಲ್ಲೆಯ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ದು. ಅಲ್ಲಿ ನಮಗೆ OMR ಇಶ್ಯೂ ಆಯಿತು. ಆ OMR ಇಶ್ಯೂ ಆಗಿ 1.25 ಅವರ್ ಲೇಟ್ ಮಾಡಿದ್ದಾರೆ ನಮ್ಮ ಪ್ರಶ್ನೆ ಪತ್ರಿಕೆ ಕೊಡೋದಕ್ಕೆ. ಆ ಪ್ರಶ್ನೆ ಪತ್ರಿಕೆ ಕೊಟ್ಟು ಏನು ಪ್ರಯೋಜನ ಸರ್? ನಮಗೆ ಎಷ್ಟು ನಮ್ಮ ಮಾನಸಿಕವಾಗಿ ನಾವು ಎಷ್ಟು ಒತ್ತಡ ಆಗಿರುತ್ತೆ. ನಾವು 6 ವರ್ಷದಿಂದ ಓದ್ತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ಅದಕ್ಕೆ ಸಮಯ ಕೊಟ್ಟು ಓದ್ಕೊಂಡು ಚೆನ್ನಾಗಿ ಬಂದರೆ ನಮಗೆ ಅಲ್ಲಿ OMR ಇಶ್ಯೂ ಆಗಿ ವಾದ ವಿವಾದಗಳಿಗೆ ಮನಸ್ಥಿತಿ ಹಾಳಾಯಿತು. ನಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಕನ್ನಡದಲ್ಲಿ ಎಲ್ಲ ತಪ್ಪುಗಳು, ಸುಮಾರು 79 ಪ್ರಶ್ನೆಗಳು ತಪ್ಪಾಗಿದೆ. ಈ ಸಂದರ್ಭದಲ್ಲಿ ನಾವು ಹೆಂಗೆ ಅರ್ಥೈಸ್ಕೊಂಡು ಬರೆಯೋಕ್ಕಾಗುತ್ತೆ ಹೇಳಿ? ನೀವೇ ನಮಗೆ ತೀರಾ ಅನ್ಯಾಯ ಆಗಿದೆ. ದಯಮಾಡಿ ಇದ್ರ ಬಗ್ಗೆ ನೀವು ಕಾಳಜಿ ವಹಿಸಬೇಕು, ನಮಗೆ ನ್ಯಾಯ ಕೊಡಬೇಕು. ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾಕೆ ನೀವು KPSCಗೆ ಪ್ರಶ್ನೆ ಮಾಡ್ತಾ ಇಲ್ಲ? ನಮಗಾದಂಥ ಅನ್ಯಾಯ ಎಂದು ಯಾರಿಗೂ ಇನ್ನು ಆಗಬಾರ್ದು. ಸುಧಾರಣೆ ತನ್ನಿ, ನಿಮ್ಮ ಮೇಲೆ ಆ ಜವಾಬ್ದಾರಿ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಈ ಕ್ಷಣ ಏನು ಸರ್ಕಾರಕ್ಕೆ ಮತ್ತು ರಾಜ್ಯದ ರಾಜ್ಯಪಾಲರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳೇ, ವಿಧಾನಸಭಾದ ನಾಯಕ ಸದಸ್ಯರಿಗೆ, ವಿಧಾನ ಪರಿಷದ ನಾಯಕ ಸದಸ್ಯರಿಗೆ ಮತ್ತು ಮಂತ್ರಿಮಂಡಲಕ್ಕೆ ಹಾಗೂ ಶಿಕ್ಷಕರಿಗೆ ಮತ್ತು ಗಣ್ಯ ವ್ಯಕ್ತಿಗಳಿಗೆ, ಹಿರಿಯರಿಗೆ ಮತ್ತು ಸಾಹಿತಿಗಳಿಗೆ ಎಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ. ನೀವೇ ಒಂದು ಬಾರಿ ಆ ಪ್ರಶ್ನೆ ಪತ್ರಿಕೆಯನ್ನು, ಈ ಮರುಪರೀಕ್ಷೆ ಏನಾಗಿದೆಯಾ ಆ ಪ್ರಶ್ನೆ ಪತ್ರಿಕೆಯನ್ನು, 2 ಪತ್ರಿಕೆಗಳನ್ನು ಗಮನಿಸಿ. ನಮ್ಮ ಮಾತೃಭಾಷೆಗೆ ಎಷ್ಟು ಧಕ್ಕೆ ತಂದಿದ್ದಾರೆ ಹಾಗೂ ನಮ್ಮ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕೂಡ ತೀರಾ ಅನ್ಯಾಯ ಆಗಿದೆ. ನಮ್ಮ ನೋವನ್ನು ಯಾರ ಹತ್ರ ನಾವು ಹೇಳ್ಕೊಳ್ಬೇಕು ಹೇಳಿ ಸ್ವಾಮಿ ನೀವೇ? ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಯಾರ ಊಹಾಪೋಹಗಳನ್ನು ಕೇಳಬೇಡಿ. ನೀವೇ ಸಹ ಸಮಯ ಕೊಟ್ಟು ಆ ಪ್ರಶ್ನೆ ಪತ್ರಿಕೆಯನ್ನು ನೀವೇ ಖುದ್ದಾಗಿ ಕುತ್ಕೊಂಡು ನೋಡಿ. ನೀವು ಆ ಮಾತೃಭಾಷೆಗೆ ಎಷ್ಟು ಅನ್ಯಾಯ ಆಗಿದೆ ಮತ್ತು ನಮಗೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕೂಡ ಅನ್ಯಾಯ ಆಗಿದೆ. ನೀವೇ ಇದು ಗಮನಿಸಿ, ದಯಮಾಡಿ ಗಮನಿಸಿ, ನಮಗೆ ನ್ಯಾಯ ಕೊಡಿ. ನಾನು ನನ್ನ ಪರಿಸ್ಥಿತಿ ಹೇಳ್ತೀನಿ, ಒಮ್ಮೆ ಕೇಳಿ. ನನಗೆ ಮದುವೆ ಆಗಿ 16 ವರ್ಷ ಆಗಿದೆ. 14 ವರ್ಷದ ಮಗ ಇದ್ದಾನೆ. ನಾನು 6 ವರ್ಷದ ಹಿಂದೆಯಿಂದ ನಾನು ಪರೀಕ್ಷೆಗೆ ತಯಾರಿ ಮಾಡ್ತಾಯಿದ್ದೀನಿ. ನನಗೆ ಮಧ್ಯದಲ್ಲಿ 4 ವರ್ಷದ ಮಧ್ಯದಲ್ಲೇ ನನಗೆ ಡಯಾಬಿಟಿ ಆಗಿದೆ. ಅದು ಟಿಪಿಕಲ್ ಟೈಪ್ ಲಾಡ್. ಎಷ್ಟು ಕಷ್ಟಕರ ಅಂತಂದರೆ, ನಾನು ಪ್ರತಿದಿನ ಒಂದೊಂದು ರೀತಿ ದೇಹದಲ್ಲಿ ವ್ಯತ್ಯಾಸ ಆಗುತ್ತೆ. ಆದರೂ ನಾನು ಛಲ ಬಿಡಬಾರ್ದು ಅಂಥೇಳಿ ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ ಸ್ವಾಮಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರಬೇಕಂದ್ರೆ ಮನಸ್ಥಿತಿ ಇರಬೇಕು. ಆ ಮನಸ್ಥಿತಿಯೆಲ್ಲ ಶ್ರದ್ಧೆ ಇರಬೇಕು, ಏಕಾಗ್ರತೆ ಇರಬೇಕು. ಮತ್ತು ನಮಗೆ ಆ ಮನಸ್ಥಿತಿ ಏಕಾಗ್ರತೆ ಇದ್ರೇ ನಾವು ಓದೋಕ್ಕಾಗೋದು. ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ದೀರಿ. ನಮ್ಮ ಪ್ರಶ್ನೆ ಪತ್ರಿಕೆ ಎಲ್ಲ ಕನ್ನಡದಲ್ಲಿ ತಪ್ಪಾಗಿದ್ರೆ ನಾವು ಹೆಂಗೆ ಅರ್ಥೈಸ್ಕೊಂಡು ಬರಿಬೇಕು ಹೇಳಿ? ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ OMR ಇಶ್ಯೂ ಆಗಿ ಅಧಿಕಾರಿಗಳ ಜೊತೆ ವಾದ ವಿವಾದ ಆದಾಗ ಆ DC ಸರು ಇಂಗ್ಲೀಷಲ್ಲೇ ಹೇಳೋದು ನಮಗೆ, ನಾವು ಮ್ಯಾನಿಪುಲೇಟ್ ಮಾಡ್ತೀವಿ, ನೀವು ಎಕ್ಸಾಮ್ ಬರೀರಿ, ಅಥವಾ ನಿಮ್ಗೆ ಇಷ್ಟ ಇದ್ದರೆ ಬರೀರಿ, ಇಲ್ಲಾಂದರೆ ಹೋಗ್ರಿ ಅಂತ ಹೇಳಿದ್ರೆ ನಾವು ಹೆಂಗೆ ಬರಿಬೇಕು ಹೇಳಿ? ಎಷ್ಟು ಕಷ್ಟಕರ ಇದೆ ನಮಗೆ. ನಮ್ಮ ಪರಿಸ್ಥಿತಿನ ಯಾರು ಕೇಳೋರು? ನಮಗೇನಾರು ಈಗ ನೋಡಿ, ನನಗೆ ಅನಾರೋಗ್ಯ ಇದೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ನಾನು ಚೆನ್ನಾಗಿ ಓದ್ಕೊಂಬಂದು ನಾನು ಪರೀಕ್ಷೆ ಬರೆಯೋಕ್ಕೆ ಬಂದರೆ ಈ ರೀತಿ ಆದಾಗ ನಾವು ಯಾವ ಥರ ಪರೀಕ್ಷೆ ಬರೀಬೇಕು ಹೇಳಿ? ನಾವು ಆ ಪ್ರಶ್ನೆಗಳನ್ನು ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಹೇಳಿ? ಅರ್ಥ ಮಾಡ್ಕೊಂಡು ಹೆಂಗೆ ಬರಿಬೇಕು? ಅದು ಇಂಗ್ಲೀಷಲ್ಲೇ ಫೈನಲ್ ಅಂತ ಕೊಟ್ಟರೆ, ಇಂಗ್ಲೀಷಲ್ಲಿ ನಮ್ಗೆ ನೋಡೋಕ್ಕೂ
ಸಮಯ ಇಲ್ಲ. ಇವಾಗ ಒಂದು ಪ್ರಶ್ನೆ 1ರಿಂದ 100ರವರೆಗೂ ನಾವು ಪ್ರಶ್ನೆಗಳನ್ನ ರೀಚ್ ಆಗಬೇಕು ಅಂತಂದರೆ ನಮ್ಗೆ ಆ 2 ಅವರಲ್ಲಿ ಆ ಪ್ರಶ್ನೆಗಳನ್ನ ರೀಚ್ ಆಗೋಕ್ಕೂ ಅಷ್ಟು ಕನ್ನಡದಲ್ಲಿ ನೋಡ್ಕೊಂಡು ಅಷ್ಟು ಸಮಯನೂ ಇಲ್ಲ. ಆ ಪ್ರಶ್ನೆಗಳು ಸಹ ಆ ರೀತಿಯದು ಎಲ್ಲ ಹೇಳಿಕೆ ರೂಪಾಂತರದಲ್ಲೇ ಇರುತ್ತೆ. ನಮಗೀಗ ನಾವು ಪ್ರಿಪೇರ್ ಆಗಿರ್ತೀವಿ, ಒಂದು ಮೂರು ಹೇಳಿಕೆ ಗೊತ್ತಿರೋ 4ನೇ ಹೇಳಿಕೆ ಗೊತ್ತಿರೋ ಎಲ್ಲ ಸರಿ ಎಲ್ಲ ತಪ್ಪು ಅಂತ ಕೊಟ್ಟರೆ ನಾವು ಹೆಂಗೆ ಉತ್ತರ ಮಾಡಬೇಕು ಹೇಳಿ? ಯಾವ ಪುಸ್ತಕದಲ್ಲಿ ಆ ಪದಗಳು ಸರಿ ಇಲ್ಲ, ವಾಕ್ಯ ರಚನೆ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾನು ಹೇಳ್ತಾ ಇರೋದು ನಿಮಗೆ, ದಯವಿಟ್ಟು ನೀವು ಸಮಯ ಕೊಟ್ಟು ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಅಚ್ಚ ಕನ್ನಡದ ಪದಗಳನ್ನು ಮತ್ತು ವಾಕ್ಯ ರಚನೆ ಸರಿ ಇದೆಯಾ, ಎಷ್ಟು ಪ್ರಶ್ನೆಗಳು ತಪ್ಪಾಗಿದೆಯಾ ಅಂತ ನೀವೇ ನೋಡಿ. ನಾವು ಎಲ್ಲರೂ ಹೇಳ್ತಾ ಇದ್ರು, ನೀವು ಕೇಳ್ತಾನೂ ಇಲ್ಲ. ದಯವಿಟ್ಟು ನೀವೇ ನೋಡಿ ನಮಗೆ ನ್ಯಾಯ ಕೊಡಿ. ನಿಮ್ಮ ಮೇಲೆ ನಾವು ಭರವಸೆ ಇಟ್ಟಿದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ಸಿಗಲೇಬೇಕು. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಚರ್ಚೆ ಮಾಡಿ ನಮಗೆ ಸೂಕ್ತವಾದ ನ್ಯಾಯ ಕೊಡಿ. ದಯವಿಟ್ಟು ಮರುಪರೀಕ್ಷೆ ಮಾಡಿ ಅಥವಾ ನಮಗೆ ಮುಖ್ಯ ಪರೀಕ್ಷೆಗೆ ಎಲ್ರಿಗೂ ಅವಕಾಶ ಕೊಡಿ. ದಯವಿಟ್ಟು ನಾನು ಅಷ್ಟೇ ಕೇಳ್ಕೊಳೋದು. ನಂಗೆ ತುಂಬ ಅನ್ಯಾಯ ಆಗಿದೆ, ತುಂಬ ನೋವಿನ ಸಂಗತಿ. ನನ್ನ ಪರಿಸ್ಥಿತಿ ಕೇಳಿದ್ರೆ, ಈಗ ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಹಲವಾರು ಯೋಜನೆಗಳನ್ನು ತಂದಿದ್ದೀರಿ ಈ ರಾಜ್ಯದಲ್ಲಿ, ತುಂಬ ಸಂತೋಷ. ಇತ್ತೀಚೆಗೆ ನಮ್ಮ ಕೋಲಾರದಲ್ಲೂ ಸಹ ಗೃಹ ಆರೋಗ್ಯ ಯೋಜನೆ ಅಂತ ತಂದಿದ್ದೀರಿ. ಅಲ್ಲಿ ಉಚಿತವಾಗಿ ಪ್ರತಿ ತಿಂಗಳಿಗೆ ನೀವು ಔಷಧಿ ಉಚಿತವಾಗಿ ಕೊಡ್ತೀರಿ. ನನಗೂ ಸಕ್ಕರೆ ಕಾಯಿಲೆಗೆ BP-ಗೆ ಔಷಧಿ ಉಚಿತವಾಗಿ ಕೊಡ್ತೀರಿ. ನನಗೇನು ಸಕ್ಕರೆ ಕಾಯಿಲೆ ಇದೆ, ಆದರೆ ನೀವು ಕೊಡೋ ಔಷಧಿನ ನಾನು ತೊಗೊಳಕ್ಕಾಗಲ್ಲ ಸ್ವಾಮಿ. ಯಾಕಂದರೆ ನನ್ನ ಡಾಕ್ಟ್ರು ನನಗೆ ಆದಂಥ ಔಷಧಿ ಕೊಟ್ಟಿದ್ದಾರೆ. ಅದು ಪ್ರತಿ ತಿಂಗಳ ನಾನು ಖರೀದಿ ಮಾಡಬೇಕಂದ್ರೆ 5,000ಕ್ಕಿಂತ ಹೆಚ್ಚು ಖರ್ಚಾಗುತ್ತೆ. ಅದು ಖರೀದಿ ಮಾಡೋಕ್ಕಾಗದೆ ನನ್ನ ತಂದೆಯವರು ನಂಗೆ ಮದುವೆ ಮಾಡೋವಾಗ ಕೊಟ್ಟ ಒಡವೆನ ನಾನು ಹಣ ಇಟ್ಟು ನಾನು ಆರೋಗ್ಯಕ್ಕೆ ಹೋದಕ್ಕೆ ನಾನು ಖರ್ಚು ಮಾಡ್ತಾಯಿದ್ದೀನಿ ಸ್ವಾಮಿ. ಈಗಿರೋ ಪರಿಸ್ಥಿತಿಯಲ್ಲಿ ನನಗೆ ಒಳ್ಳೆ ದಿನ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನಾನು ಈ ಸಮಾಜದ ಒಳ್ಳೆ ಅಧಿಕಾರಿ, ಅದು ಬಡ ರೈತನ ಮಕ್ಕಳು ಅಧಿಕಾರಿಗಳಾಗಕ್ಕೆ ಬಿಡಿ. ದಯವಿಟ್ಟು ನಮ್ಗೆ ಯಾಕಿಂಥ ಪರಿಸ್ಥಿತಿ, ನೋವಿನ ಸಂಗತಿಗ ಅಂತ KPSC ಅಧಿಕಾರಿಗಳಿಗೆ ನೀವು ಪ್ರಶ್ನೆ ಮಾಡೋ ಅಧಿಕಾರ ಇಲ್ವಾ ನಿಮಗೆ? ಪ್ರಶ್ನೆ ಮಾಡಿ ದಯವಿಟ್ಟು ಅಂಥ ಅಧಿಕಾರಿಗಳನ್ನ ಯಾಕೆ ಇಟ್ಟಿದ್ದಾರೆ? ನಮ್ಮ ಕರ್ನಾಟಕದಲ್ಲೇ ಓದಿ ಚೆನ್ನಾಗಿ ಉನ್ನತ ಸ್ಥಾನಮಾನಕ್ಕೆ ಹೋಗಿ ಒಳ್ಳೆ ಅಧಿಕಾರಿಗಳಿದ್ದಾರೆ. ಅನುಭವ ಇರೋವಂಥ ಅಧಿಕಾರಿಗಳನ್ನು ದಯವಿಟ್ಟು ನೇಮಕ ಮಾಡಿ. ಅಂಥ ದರಿದ್ರ ಅಧಿಕಾರಿಗಳನ್ನ ಕಿತ್ತು ಬಿಸಾಕಿ ಪ್ರಾಮಾಣಿಕವಾಗಿ ಇರೋ ಅಧಿಕಾರಿಗಳ ಮೇಲೆ ನೀವು ಒಂದು ಬೇರೆ ರೀತಿ ಮಾತಾಡ್ತೀರಿ. ಅವ್ರನ್ನ ಪ್ರಶ್ನೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿ. ದಯವಿಟ್ಟು ದಂಡ ಹಾಕಿ. ಅಂಥ ಅಧಿಕಾರಿಗಳನ್ನ ನೇಮಕ ಮಾಡಲೇಬೇಡಿ. ಒಳ್ಳೆ ಅಧಿಕಾರಿಗಳನ್ನ ತಂದು ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗೋ ರೀತಿ ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಈಗ ಈ ಪ್ರಶ್ನೆ ಪತ್ರಿಕೆ ಏನು ಸಮಸ್ಯೆ ಆಗಿದೆ ಕನ್ನಡದಲ್ಲಿ, ನಮಗೆ ಕನ್ನಡ ಪ್ರಶ್ನೆಗಳೇ ಸಾಕಷ್ಟು ಲೋಪದೋಷಗಳು. ಅದು ಏನು 79ಕ್ಕಿಂತ ಹೆಚ್ಚು ಲೋಪದೋಷಗಳಾಗಿದೆ. ನಾವು ಯಾವ ರೀತಿ ಆ ಪ್ರಶ್ನೆ ಪತ್ರಿಕೆಯನ್ನು ಓದಿ ಅರ್ಥೈಸ್ಕೊಂಡು ಬರೀಬೇಕು ಹೇಳಿ? ನಾವು ಓದಿರೋ ಪುಸ್ತಕಗಳು ಕೂಡ, ನಾವು ಕೋಚಿಂಗ್ ತೊಗೊಂಡಿರೋದು ಸಹ ಕನ್ನಡದಲ್ಲೇ, ನಾವು ಓದ್ತಾ ಇರೋದು ಸಹ ಎಲ್ಲ ಕನ್ನಡ ಮಾಧ್ಯಮದ ಪುಸ್ತಕಗಳೇ. ಈಗ ಅವ್ರು ಪ್ರಶ್ನೆ ಕೇಳಿದಾರಲ್ವ, ಆ ಪ್ರಶ್ನೆಯಲ್ಲಿ ಆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಹಂಗೆ ಕೊಡ್ತಾರೆ. ಮತ್ತು ಆ ಪದಗಳು ಸಹ ನಾವು ಓದೋ ಪುಸ್ತಕದೆಲ್ಲ ಔಟ್ ಆಫ್ ಸಿಲೆಬಸ್ ಕೊಡ್ತಾರೆ. ಯಾವ ರೀತಿ ನಾವು ಅರ್ಥೈಸ್ಕೊಂಡು ಬರೀಬೇಕು ಹೇಳಿ? ಎಷ್ಟು ಕಷ್ಟಕರ ಆಗುತ್ತೆ. ನಾವು ಎಷ್ಟು ವರ್ಷ ಅಂತ ಓದೋಕ್ಕಾಗುತ್ತೆ ಹೇಳಿ? ನೋಡಿ, ನಮಗೆ OMR ಕೊಟ್ಟಿದ್ದಾರೆ. OMR ಅಲ್ಲಿ ಈ ರಿಜಿಸ್ಟರ್ ನಂಬರು, ನಮ್ಮದು ಆಲ್ ಟಿಕೆಟ್ ರಿಜಿಸ್ಟರ್ ನಂಬರ್ ಬೇರೆ, ಇಲ್ಲಿ OMR ಅಲ್ಲಿ ರಿಜಿಸ್ಟರ್ ನಂಬರ್ ಬೇರೆ ಇದೆ. ನಮ್ಮನ್ನು ತಿದ್ದಿಸಿ ಬರೆಸಿದ್ದಾರೆ. ಆ ಬರೆಯೋವಾಗ ಕೂಡ ನಮಗೆ ನಮ್ಮ ಬರೆಯೋ ಮನಸ್ಥಿತಿ ಕೂಡ ಇಲ್ಲ, ಅಷ್ಟು ಕಷ್ಟಕರ ಆಗಿದೆ. ನಾವು ಪ್ರಶ್ನೆಗಳನ್ನೇ ಸಾಕಷ್ಟು ಬಿಟ್ಟು ಬಂದಿದ್ದೀವಿ, ನಮ್ಗೆ ಅರ್ಥ ಆಗದೆ. ಮತ್ತು OMR ಇಶ್ಯೂ ಆದಾಗ 1 ಅವರ್ ಲೇಟ್ ಕೊಟ್ಟಿದ್ದಾರೆ ನಮಗೆ. ಆ ಲೇಟ್ ಕೊಟ್ಟಾಗ ನಮ್ಮ ಮನಸ್ಥಿತಿ ಏನಾಗಬೇಡ. ಈಗ ಅನಾರೋಗ್ಯ ಇರೋ ಪರಿಸ್ಥಿತಿ, ಸಾಮಾನ್ಯದ ಒಬ್ಬ ಅಭ್ಯರ್ಥಿ ಇರೋರಿಗೂ ಅನಾರೋಗ್ಯ ಸಮಸ್ಯೆ ಇರೋರಿಗೂ ತುಂಬ ಪರಿಣಾಮ ಬೀಳುತ್ತೆ. ಇದನ್ನು KPSC ಅವರು ಸಹ ಅರ್ಥ ಮಾಡ್ಕೋಬೇಕು. ಮತ್ತು ಆ ಸಂದರ್ಭದಲ್ಲಿ ನಮಗೆ ಬರೆಯೋಕ್ಕೆ ಪ್ರಶ್ನೆಗಳು ಎಲ್ಲ ಬಿಟ್ಟು ಬಂದಿರೋದಲ್ದಿರೋನ ಗೊತ್ತಿರೋ ಪ್ರಶ್ನೆಗಳು ಓದಿರೋ ಅಂತ ಚೆನ್ನಾಗಿ ಓದ್ಕೊಂಡು ಹೋಗಿದ್ರು ಆ ಪ್ರಶ್ನೆಗಳು ಕನ್ಫ್ಯೂಸ್ ಆಗಿ ನಾವು ಆನ್ಸರ್ ಮಾಡಿರೋದು ಸಹ ನೆಗೆಟಿವ್ ಆಗಿದೆ. ನಮ್ಗೆ ತೀರಾ ಅನ್ಯಾಯ ಆಗಿದೆ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ. ನೋಡಿ, ನನ್ನೇನು ಸುಳ್ಳು ಹೇಳೋದೇನಿಲ್ಲ, ನನಗೆ ಹೆಲ್ತ್ ಇಶ್ಯೂ ಕೂಡ ಇದೆ. ಇಂಥ ಪರಿಸ್ಥಿತಿಯಲ್ಲೂ ಸಹ ನಾನು ಓದ್ತಾ ಇರೋದು. ನಮ್ಮ ಮನೆಯಲ್ಲೆಲ್ಲ ತುಂಬ ಬೈತಾರೆ. ಎಲ್ಲ ಅವಮಾನ ಸಹಿಸ್ಕೊಂಡು
ನನಗೂ ಒಂದು ಒಳ್ಳೆ ದಿನ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ನಾನು ಒಳ್ಳೆ ಅಧಿಕಾರಿ ಆಗಬೇಕು ಅಂತ ಕಾಯ್ತಾ ಇದ್ದೀನಿ. ದಯವಿಟ್ಟು ನಮಗೆ ಮರುಪರೀಕ್ಷೆ ಮಾಡಿ ಅಥವಾ ನಮಗೆ ಮುಖ್ಯ ಪರೀಕ್ಷೆಗೆ ಎಲ್ಲರಿಗೂ ಕನ್ನಡ ಮಾಧ್ಯಮ ಯಾರೆಲ್ಲ ಬರೆದಿದ್ದೀರಾ ಈ ಸತಿ ನಾವು ಅವ್ರಿಗೆಲ್ಲನಿಗೂ ಅವಕಾಶ ಕೊಡಿ ದಯವಿಟ್ಟು.